ಹಾಯ್ ಸ್ನೇಹಿತರೆ, ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಈ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದ್ದಾವೆ. ದೇ ಆರ್ ಮೇನ್ಲಿ ಇಂಟು ಜಿಯೋಗ್ರಫಿ, ರೈಟ್? ಸೊ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನೀವೇನದು ಫಸ್ಟ್ ಟೈಮ್ ಬಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲೇದಾಗಿ ನಾವು ನಮ್ಮ ಜಗತ್ತಿನಲ್ಲಿರ್ತಕ್ಕಂಥ ಫೇಮಸ್ ಗ್ರಾಸ್ಲ್ಯಾಂಡ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಅವು ಯಾವುವು ಮತ್ತು ಅವುಗಳ ಕಂಟ್ರಿ ಯಾವುದು ಅಂತ. ಮೊದಲೇದಾಗಿ ನೀವು ಸ್ಟೆಫೀಸನ್ನು ಎಲ್ಲಿ ನೋಡ್ತೀರಂದರೆ ಯುರೇಸಿಯಾದಲ್ಲಿ ನೋಡ್ತೀವಿ. ಪುಸ್ತಾಜ್ ಅಂತಕ್ಕಂಥ ಗ್ರಾಸ್ಲ್ಯಾಂಡನ್ನು ಹಂಗೇರಿಯಲ್ಲಿ ನೋಡ್ತೀವಿ. ಪ್ರೈರಿ ಅಂತಕ್ಕಂಥದ್ದನ್ನು USA ನೋಡ್ತೀವಿ, ರೈಟ್? ಪಂಪಾಜ್ ಅಂತಕ್ಕಂಥದ್ದನ್ನು ಅರ್ಜೆಂಟೈನಾದಲ್ಲಿ ನೋಡ್ತೀವಿ. ವೆಲ್ಡ್ ಅಂತಕ್ಕಂಥದ್ದನ್ನು ಸೌತ್ ಆಫ್ರಿಕಾದಲ್ಲಿ ನೋಡ್ತೀವಿ. ಡೌನ್ಸ್ ಗ್ರಾಸ್ಲ್ಯಾಂಡನ್ನು ಆಸ್ಟ್ರೇಲಿಯಾದಲ್ಲಿ ನೋಡ್ತೀವಿ. ಕಂಟೆಬೇರಿ ಅಂತಕ್ಕಂಥದ್ದನ್ನು ನ್ಯೂಜಿಲ್ಯಾಂಡಲ್ಲಿ ನೋಡ್ತೀವಿ. ದೀಸ್ ಆರ್ ವೆರಿ ಫೇಮಸ್ ಗ್ರಾಸ್ಲ್ಯಾಂಡ್ಸ್. ಒಂದು ಸರ್ತಿ ನೋಡ್ಕೊಂಬಿಡಿ, ಬಿಫೋರ್ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಕೇಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ಟೆಫೀಸ್ ಯುರೇಸಿಯಾ, ಪುಸ್ತಾಜ್ ಹಂಗೇರಿ, ಪ್ರೈರಿ USA, ಈ ರೀತಿಯಾಗಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಐಸೋಪ್ಲೇಟ್ಸ್, ಅಂದರೆ ಸೇಮ್ ಆಗಿರ್ತಕ್ಕಂಥದ್ದು. ಐಸೋ ಅಂದರೆ ಸೇಮ್ ಅಂತ, ರೈಟ್? ಸೊ ಮೊದಲೇದಾಗೇನು ಐಸೋ ಹಿಲ್ಸ್. ಐಸೋ ಹಿಲ್ಸ್ ಅಂದರೆ ಯಾವೆಲ್ಲ ಜಾಗದಲ್ಲಿ ಸೇಮ್ ಸನ್ಶೈನ್ ಟೆಂಪ್ರೇಚರ್ ಇರುತ್ತಲ್ಲ, ಸೂರ್ಯನ ಬೆಳಕಿರುತ್ತಲ್ಲ, ಅವುಗಳನ್ನು ಕೂಡಿಸ್ತಕ್ಕಂಥ ಒಂದು ಲೈನ್, ಓಕೆ? ಐಸೋ ಹಿಲ್ಸ್. ಅದೇ ರೀತಿಯಾಗಿ ಐಸೋ ಹೈಟ್ಸ್ ಅಂದರೆ ಸೇಮ್ ರೈನ್ಫಾಲ್, ಮಳೆ ಆಗ್ತಕ್ಕಂಥ ಲೈನ್ಸ್ಗಳನ್ನು ಕೂಡ್ತಕ್ಕಂಥ ಪ್ಲೇಸ್, ಓಕೆ? ನೆಕ್ಸ್ಟ್ ಐಸೋನಿಫ್ ಅಂದರೆ ಸ್ನೋಫಾಲ್, ಸೇಮ್ ಸ್ಲೋಫಾಲ್ ಇರ್ತಕ್ಕಂಥ ಜಾಗವನ್ನು ಕೂಡಿಸ್ತಕ್ಕಂಥದ್ದು. ನೆಕ್ಸ್ಟ್ ಐಸೋಕ್ಲೈನ್ ಅಂದರೆ ಸೇಮ್ ಸ್ಲೋಪ್ ಇರ್ತಕ್ಕಂಥದ್ದು. ಐಸೋಥರ್ಮ್ ಅಂದರೆ ಸೇಮ್ ಟೆಂಪ್ರೇಚರ್. ಐಸೋಹೆಲೈನ್ ಅಂದರೆ ಸೇಮ್ ಸೆಲಿನಿಟಿ, ಅಂದರೆ ಉಪ್ಪಿನ ಅಂಶ ಸೇಮ್ ಇರ್ತಕ್ಕಂಥದ್ದು. ಐಸೋಬಾರ್ ಅಂತ ಅಂದರೆ ಸೇಮ್ ಪ್ರೆಷರ್, ಒತ್ತಡ ಒಂದೇ ರೀತಿಯಾಗಿರ್ತಕ್ಕಂಥ ಲೈನ್ಗಳನ್ನು ಕೂಡಿಸ್ತಕ್ಕಂಥದ್ದು. ಐಸೋಬಾತ್ ಅಂದರೆ ಈಕ್ವಲ್ ಡೆಪ್ತ್, ಸಾಗರದಲ್ಲಿ ಇರ್ತಕ್ಕಂಥ ಡೆಪ್ತ್ ಸೇಮ್ ಇರ್ತಕ್ಕಂಥ ಪ್ರದೇಶಗಳನ್ನು ಕೂಡಿಸ್ತಕ್ಕಂಥ ಒಂದು ಲೈನ್ ಐಸೋಬಾತ್ ಆಗಿರ್ತದೆ. ಇದರ ನಂತರ ಅರ್ತ್ ಇಂಟೀರಿಯರ್ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಇಂಪಾರ್ಟೆಂಟ್ ಲೈನ್ಸ್ಗಳನ್ನು ಕೇಳ್ತಾರೆ ಎಕ್ಸಾಮಲ್ಲಿ, ಸೊ ಅದಕ್ಕೋಸ್ಕರ ಕರೆಕ್ಟ್ ಮಾಡ್ತಾ ಇರೋದು. ಮೊದಲೇದಾಗಿ ಕಾನ್ರಾಡ್ ಲೈನ್, ಇದು ಯಾವುದನ್ನು ಕನೆಕ್ಟ್ ಮಾಡ್ತದಪ್ಪ ಅಂದರೆ ಅಪ್ಪರ್ ಮತ್ತು ಲೋವರ್ ಕ್ರಸ್ಟನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು. ಮೊಹಾರ್ವಿಕ್ ಅಂತ ಬಂದಾಗ ಕ್ರಸ್ಟ್ ಮತ್ತು ಮ್ಯಾಂಟಲನ್ನು. ಗುಟೆನ್ಬರ್ಗ್ ಲೈನ್ ಅಂತ ಬಂದಾಗ ಮ್ಯಾಂಟಲ್ ಮತ್ತು ಕೋರನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ಅರ್ಥ ಕ್ರಸ್ಟನ್ನು ನೋಡಿದರೆ ನೀವು ಈ ರೀತಿ ಸೆಗ್ರಿಗೇಟ್ ಮಾಡ್ತೀವಿ. ದಿಸ್ ಈಸ್ ಕೋರ್, ದಿಸ್ ಈಸ್ ಮ್ಯಾಂಟಲ್ ಆ್ಯಂಡ್ ದಿಸ್ ಇಸ್ ಕ್ರಸ್ಟ್. ಸೊ ಈ ಕೋರ್ ಮತ್ತು ಮ್ಯಾಂಟಲ್ ಇದನ್ನು ಕೂಡಿಸ್ತಕ್ಕಂಥ ಲೈನ್ ಯಾವುದು? ಗುಟೆನ್ಬರ್ಗ್. ಅಂದರೆ ದಿಸ್ ಪರ್ಟಿಕ್ಯುಲರ್ ಲೈನ್ ವಿ ಕಾಲ್ ಇಟ್ ಆಸ್ ಗುಟೆನ್ಬರ್ಗ್. ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಕ್ರಸ್ಟ್ ಎದರಿಂದ ಮಾಡಲ್ಪಟ್ಟಿದೆ ಅಂದರೆ ಸಿಯಾಲ್ ಮತ್ತು ಸೀಮಾಯಿಂದ. ಸಿಯಾಲ್ ಅಂದರೆ ಸಿಲಿಕಾನ್ ಅಲ್ಯೂಮಿನಿಯಂ, ಸೀಮಾ ಅಂದರೆ ಸಿಲಿಕಾನ್ ಮ್ಯಾಗ್ನೀಸಿಯಮಿಂದ. ಕೋರ್ ಎದರಿಂದ ಮಾಡಲ್ಪಟ್ಟಿದೆ ಅಂದರೆ ನಿಕ್ಕಲ್ ಮತ್ತು ಫೆರಸಿಂದ ಮಾಡಲ್ಪಟ್ಟಿದೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಅರ್ಥಕ್ವಿಕ್ ಬಗ್ಗೆ ನೋಡೋಣ. ಅರ್ಥಕ್ವಿಕ್ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದಕ್ಕೆ ಸೆಸ್ಮಾಲಜಿ ಅಂತ ಕರೀತಾರೆ. ಅದನ್ನು ಎದರಲ್ಲಿ ಎಳಿತಾರೆ ಅಂದರೆ ರಿಟರ್ ಸ್ಕೇಲಲ್ಲಿ ಎಳಿತಾರೆ. ಸೊ ಇಲ್ಲಿ ಎರಡು ಪಾಯಿಂಟ್ ಇಂಪಾರ್ಟೆಂಟ್, ಒಂದು ಫೋಕಸ್ ಮತ್ತು ಎಪಿಸೆಂಟರ್. ಭೂಕಂಪ ಎಲ್ಲಿ ಆರಂಭ ಆಗ್ತದಲ್ಲ ಆ ಪಾಯಿಂಟ್ಗೆ ನಾವು ಫೋಕಸ್ ಅಂತ ಹೇಳಿ ಕರಿತೀವಿ. ಆ ಪಾಯಿಂಟಿಂದ ನೇರವಾಗಿ ಅರ್ತ್ ಸರ್ಫೇಸ್ಗೆ ಏನು ಬಂದು ರೀಚ್ ಆಗುತ್ತಲ್ಲ ಅದನ್ನು ನಾವು ಎಪಿಸೆಂಟರ್ ಅಂತೇಳಿ ಕರಿತೀವಿ. ಸೊ ಅರ್ಥಕ್ವಿಕ್ಕಲ್ಲಿ ಎರಡು ಕ್ಯಾಟಗರಿ ಬರ್ತಾವೆ, ಒಂದು ಬಾಡಿ ವೇವ್ಸ್, ಇನ್ನೊಂದು ಸರ್ಫೇಸ್ ವೇವ್ಸ್. ಬಾಡಿ ವೇವಲ್ಲಿ P ಮತ್ತು S ಅಂತ ಕ್ಯಾಟಗರಿ ಇದೆ, ಸರ್ಫೇಸ್ ವೇವಲ್ಲಿ L ಅಂತ ಇದೆ, ಓಕೆ? ಈ P ವೇವ್ಸ್ ಯಾವುದರ ಮುಖಾಂತರವಾಗಿ ಯಾವೆಲ್ಲದರ ಮುಖಾಂತರ ಪಾಸ್ ಆಗುತ್ತೆ ಅಂದರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಈ ಮೂರದರ ಮುಖಾಂತರ P ವೇವ್ಸ್ ಪಾಸ್ ಆಗ್ತಾವೆ. S ವೇವ್ಸ್ ಅಂತ ಬಂದಾಗ ಓನ್ಲಿ ಸಾಲಿಡಿಂದ ಪಾಸ್ ಆಗ್ತಾವೆ. ನೆಕ್ಸ್ಟ್ ಬರೋದು L ವೇವ್ಸ್. ಸರ್ಫೇಸ್ ವೇವ್ಸ್ಗೆ L ವೇವ್ಸ್ ಅಂತ ಕರೀತಾರೆ. ಈ L ವೇವ್ಸ್ ಏನಿದಾವಲ್ಲ ಮೋಸ್ಟ್ ಸ್ಟ್ರಕ್ಚರಲ್ ಡ್ಯಾಮೇಜ್, ಹೈಯೆಸ್ಟ್ ಡ್ಯಾಮೇಜ್ ಮಾಡ್ತಕ್ಕಂಥ ವೇವ್ ಈ ಎಲ್ಲದರಲ್ಲಿ ಯಾವುದಾಗಿರ್ತದೆ ಅಂದರೆ L ವೇವ್ಸ್ ಆಗಿರ್ತದೆ. ನೆಕ್ಸ್ಟ್ ಪಾಯಿಂಟ್ ಶ್ಯಾಡೋ ಝೋನ್. ಇದು ಕೂಡ ಇಂಪಾರ್ಟೆಂಟ್. ಶ್ಯಾಡೋ ಝೋನ್ ಅಂದರೆ ಏನು? ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅರ್ಥಕ್ವಿಕ್ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ ಇರ್ತದೆ. ಎಲ್ಲಿಂದ ಎಲ್ಲಿ ತನಕ ಅಂತ ನೆನಪಿಕೊಳ್ಳಿ, 105 ಡಿಗ್ರಿ ಟು 140 ಡಿಗ್ರಿ ಶ್ಯಾಡೋ ಝೋನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ವೋಲ್ಕನಿಸಮ್ ಅಂದರೆ ಜ್ವಾಲಾಮುಖಿ. ಅದರಲ್ಲಿ ಪ್ರಮುಖವಾಗಿ 3 ಕ್ಯಾಟಗರಿ ಮಾಡ್ತೀವಿ: ಆ್ಯಕ್ಟಿವ್, ಡಾರ್ಮೆಂಟ್, ಎಕ್ಸ್ಟಿಂಟ್. ಆ್ಯಕ್ಟಿವ್ ಅಂದರೆ ಸದ್ಯಕ್ಕೆ ಜಾಗೃತ ಆಗಿರ್ತಕ್ಕಂಥದ್ದು. ಇದಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಮೌಂಟ್ ಎಟ್ನಾ ಆಗಿರ್ಬೋದು, ಸ್ಟ್ರಾಂಬೋಲಿ ಆಗಿರ್ಬೋದು, ಮಯಾನ್ ಆಗಿರ್ಬೋದು. ಅದೇ ರೀತಿಯಾಗಿ ಡಾರ್ಮೆಂಟ್ ಅಂದರೆ ಹಿಂದೆ ಆಗಿದೆ ಬಟ್ ಮುಂದೆ ಆಗ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದು. ಫ್ಯೂಜಿಮಿಯಾ ಜಪಾನಲ್ಲಿ ಇರ್ತಕ್ಕಂಥದ್ದು, ಹಾಗೆ ನಮ್ಮ ಇಂಡಿಯಾದ ಬ್ಯಾರನ್ ಜ್ವಾಲಾಮುಖಿ. ನೆಕ್ಸ್ಟ್ ಎಕ್ಸ್ಟಿಂಟ್ ಅಂದರೆ ಹಿಂದೆ ಯಾವಾಗ ಆಗಿದೆ, ಮುಂದೆ ಆಗೋ ಚಾನ್ಸಸ್ ತುಂಬ ರೇರ್, ಆಗದೇನೆ ಇರ್ತಕ್ಕಂಥದ್ದು ಚಾನ್ಸಸ್ ಇರ್ತಕ್ಕಂಥವ್ರಿಗೆ ನಾವು ಎಕ್ಸ್ಟಿಂಟ್ ಅಂತ ಹೇಳಿ ಕರಿತೀವಿ. ನೋ ಇಂಡಿಕೇಶನ್ ಫಾರ್ ದ ಫ್ಯೂಚರ್ ಎರಪ್ಷನ್, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಟಿಂಟ್ ವೋಲ್ಕನಿಸಮ್. ನೆಕ್ಸ್ಟ್ ಎಕ್ಸಾಮಲ್ಲಿ ರಾಕ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಕೇಳ್ತಾರೆ, ಅದು ಯಾವ ರೀತಿಯಾಗಿ ಬದಲಾಗ್ತಾ ಹೋಗ್ತದೆ ಅಂತ ಎಕ್ಸಾಮಲ್ಲಿ. ಸೊ ಮೊದಲೇದಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಲೈಮ್ ಸ್ಟೋನ್. ಸೊ ಅದು ಬದಲಾಗಿ ಅದಕ್ಕೆ ಕನ್ವರ್ಟ್ ಆಗುತ್ತೆ ಅಂದರೆ ಮಾರ್ಬಲ್ಗೆ ಕನ್ವರ್ಟ್ ಆಗುತ್ತೆ. ಸ್ಯಾಂಡ್ ಸ್ಟೋನ್ ಬದಲಾಗಿ ಕ್ವಾರ್ಡ್ಸ್ಗೆ ಕನ್ವರ್ಟ್ ಆಗುತ್ತೆ. ಕೋಲ್ ಕನ್ವರ್ಟ್ ಆಗಿ ಡೈಮಂಡ್ ಆಗುತ್ತೆ. ಕ್ಲೇ ಕನ್ವರ್ಟ್ ಆಗಿ ಸ್ಲೇಟ್ ಆ್ಯಂಡ್ ಚಿಸ್ಟ್ಗೆ ಕನ್ವರ್ಟ್ ಆಗುತ್ತೆ. ಗ್ರಾನೈಟ್ ಕನ್ವರ್ಟ್ ಆಗಿ ಗ್ರೀಸಿಸ್ಗೆ ಕನ್ವರ್ಟ್ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮೇಷನ್ಗಳನ್ನ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋದು ಮೇಜರ್ ಮೌಂಟೇನ್ ರೇಂಜಸ್ ಬಗ್ಗೆ ನೋಡ್ತಾ ಹೋಗೋಣ.
ಮೊದಲೇದಾಗಿ ಆ್ಯಂಡಿಸ್ ಪರ್ವತ ಇದೆಲ್ಲಿ ಕಂಡುಬರ್ತದೆ ಅಂದರೆ ಸೌತ್ ಅಮೇರಿಕಾದಲ್ಲಿ. ಆಮೇಲೆ ಬರೋದು ಹಿಮಾಲಯ, ಇದು ನಮ್ಮ ಏಷ್ಯಾದಲ್ಲಿ. ರಾಕೀಸ್ ಮೌಂಟೇನ್ ಇದು ಕಂಡುಬರೋದು ನಾರ್ತ್ ಅಮೇರಿಕಾದಲ್ಲಿ. ಅಟ್ಲಾಸ್ ಇದು ಕಂಡುಬರೋದು ನಾರ್ತ್ ವೆಸ್ಟ್ ಆಫ್ರಿಕಾದಲ್ಲಿ. ಅದೇ ರೀತಿಯಾಗಿ ಅಲ್ಪೆ ಅಂತ ಒಂದು ಬರುತ್ತೆ, ಈ ಅಲ್ಪೆ ಮೌಂಟೇನ್ಸ್ ಕಂಡುಬರೋದು ಯುರೋಪಲ್ಲಿ. ಓಕೆ, ನೆಕ್ಸ್ಟ್ ಸೈಕ್ಲೋನ್ಸ್ಗಳ ಮೇಲೆ ಕೇಳ್ತಾರೆ. ಇಂಪಾರ್ಟೆಂಟ್ ಸೈಕ್ಲೋನ್ಸ್ಗಳನ್ನು ನೋಡ್ತಾ ಹೋಗೋಣ. ಟೈಪೂನ್ ಸೈಕ್ಲೋನ್ ಇದು ಕಂಡುಬರೋದು ಚೀನಾ ಸಿಯಲ್ಲಿ. ಹುರಿಕೇನ್ ಕಂಡುಬರೋದು ಕೆರೆಬಿಯನ್ ಸಿಯಲ್ಲಿ. ಟೊರ್ನಾಡೋ ಕಂಡುಬರೋದು USA ವಿಲ್ಲಿ ವಿಲ್ಲಿ ಕಂಡುಬರೋದು ಆಸ್ಟ್ರೇಲಿಯಾದಲ್ಲಿ. ಆಮೇಲೆ ಟ್ರಾಪಿಕಲ್ ಸೈಕ್ಲೋನ್ ಕಂಡುಬರೋದು ನಮ್ಮ ಇಂಡಿಯನ್ ಓಷಿಯನ್ನಲ್ಲಿ. ಸೈಕ್ಲೋನ್ ರೀಸನ್ಸ್ ಇವೆಲ್ಲವು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಲೋಕಲ್ ವಿಂಡ್ಸ್, ಲೋಕಲ್ ಮಾರುತಗಳ ಬಗ್ಗೆ, ಸ್ಥಳೀಯ ಮಾರುತಗಳ ಬಗ್ಗೆ ಕೂಡ ಕೇಳ್ತಾರೆ. ಯಾವುದಂತ ನೋಡ್ತಾ ಹೋಗೋಣ. ಮೊದಲೇದಾಗಿ ಪುರ್ಗಾ ಅಂತಕ್ಕಂಥ ಸ್ಥಳೀಯ ಮಾರುತ ಎಲ್ಲಿ ಬೀಸ್ತದೆ ಅಂದರೆ ರಷ್ಯಾದಲ್ಲಿ. ಆಮೇಲೆ ಸುಮನ್ ಅಂತಕ್ಕಂಥದ್ದು ಇರಾನಲ್ಲಿ. ಬೈರೆ ಅಂತಕ್ಕಂಥದ್ದು ಫ್ರಾನ್ಸಲ್ಲಿ. ಜೊಂಡಾ ಅಂತಕ್ಕಂಥದ್ದು ಅರ್ಜೆಂಟೈನಾದಲ್ಲಿ. ಓಕೆ, ಅದೇ ರೀತಿಯಾಗಿ ಚಿನುಕ್ ಅಂತಕ್ಕಂಥದ್ದು ರಾಕೀಸಲ್ಲಿ. ಪೊಹಾನ್ ಅಂತಕ್ಕಂಥದ್ದು ಆಲ್ಪ್ಸ್ ಅಥವಾ ಯುರೋಪಲ್ಲಿ. ಕಾಲ ಬೈಸಾಖಿ ಅನ್ನೋದು ನಮ್ಮ ಭಾರತದಲ್ಲಿ. ಯೋಮಾ ಅಂತಕ್ಕಂಥ ಲೋಕಲ್ ವಿಂಡ್ ಏನದಲ್ಲ ಜಪಾನ್ ದೇಶದಲ್ಲಿ ಬೀಸ್ತಾ ಇರುತ್ತೆ. ಇದಾದ ನಂತರ ಬರೋದು ಇಂಪಾರ್ಟೆಂಟ್ ಡೆಸರ್ಟ್ಸ್. ಸೊ ಯಾವುದಂತ ನೋಡ್ತಾ ಹೋಗೋಣ. ಮೊದಲೇದಾಗಿ ಅಟಕಮ ಇದು ಕಂಡುಬರೋದು ಚಿಲೆಯಲ್ಲಿ. ಪಟಗೋನಿಯಾ ಇದು ಅರ್ಜೆಂಟೈನಾದಲ್ಲಿ ಕಂಡುಬರ್ತದೆ. ಕಲಹರಿ ಇದು ಬೋಟ್ಸ್ವಾನಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಮರುಭೂಮಿ ಆಗಿರೋದು. ನಮೀಬಾ ಇದೇನು ಕಂಡುಬರ್ತದೆ ಅಂದರೆ ನಮೀಬಿಯಾದಲ್ಲಿ ಕಂಡುಬರ್ತಕ್ಕಂಥ ಮರುಭೂಮಿ. ದಸ್ತ್ ಇ ಲತ್ ಅನ್ನೋದು ಇರಾನದಲ್ಲಿ ಕಂಡುಬರ್ತಕ್ಕಂಥ ಇಂಪಾರ್ಟೆಂಟ್ ಮರುಭೂಮಿ ಆಗಿದೆ. ಅದರ ನಂತರ ಬರೋದು ಸಹರಾ, ಇದು ನಾರ್ತ್ ಆಫ್ರಿಕಾ, ಈಸಿಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದಾದ ನಂತರ ನಾವು ನೋಡಬೇಕಾಗಿರೋದು ಇಂಪಾರ್ಟೆಂಟ್ ಕೆನಲ್ಸ್ ರಿಲೇಟೆಡ್ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದರ ಬಗ್ಗೆ ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ 4. ಮೊದಲಾಗಿ ಪನಾಮಾ ಕ್ಯಾನಲ್ ಇದು ಪ್ಯಾಸಿಫಿಕ್ ಓಷಿಯನ್ ಮತ್ತು ಕೆರೆಬಿಯನ್ ಸಿಯನ್ನು ಜೋಡಣೆ ಮಾಡ್ತದೆ. ಸೂಯೆಜ್ ಕ್ಯಾನಲ್ ರೆಡ್ ಸಿ ಮತ್ತು ಮೆಡಿಟೇರಿಯನ್ ಸಿಯನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು. ಎರ್ರಿ ಕ್ಯಾನಲ್ ಅಟ್ಲಾಂಟಿಕ್ ಓಷಿಯನ್ ಮತ್ತು ಗ್ರೇಟ್ ಲೇಕ್ಸ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು. ಕಿಯಲ್ ಅನ್ನೋತಕ್ಕಂಥ ಕ್ಯಾನಲ್ ಏನಿದೆಯಲ್ಲ ನಾರ್ತ್ ಸಿ ಮತ್ತು ಬಾಲ್ಟಿಕ್ ಸಿಯನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು. ಕಿಯಲ್, ಎರ್ರಿ, ಸೂಯೆಜ್ ಆ್ಯಂಡ್ ಪನಾಮಾ. ಸೊ ಎಲ್ಲವನ್ನು ನೀವು ನೆನ್ಪಿಟ್ಕೋಬೇಕು. ಇದಾದ ನಂತರ ಬರೋದು ಇಂಪಾರ್ಟೆಂಟ್ ಲೇಕ್ಸ್. ಮೊದಲೇದಾಗಿ ಕ್ಯಾಸ್ಪಿಯನ್ ಲೇಕ್ ಎಲ್ಲಿ ನೋಡ್ತೀವಪ್ಪ ಅಂದರೆ ನಾವು ಏಷ್ಯಾದಲ್ಲಿ ನೋಡ್ತೀವಿ. ಸುಪೀರಿಯರನ್ನು ನಾವು USA ಮತ್ತು ಕೆನಡಾದಲ್ಲಿ ನೋಡ್ತೀವಿ. ವಿಕ್ಟೋರಿಯಾ ಲೇಕನ್ನು ಆಫ್ರಿಕಾದಲ್ಲಿ ನೋಡ್ತೀವಿ. ಮಿಚಿಗನ್ ಲೇಕನ್ನು USA ನೋಡ್ತೀವಿ. ಬೈಕಾಲ್ ಲೇಕನ್ನು ರಷ್ಯಾದಲ್ಲಿ ನೋಡ್ತೀವಿ. ಓಕೆ, ಕೊನೆಗೆ ಬರೋದು ಅರಾಲ್ ಲೇಕನ್ನು ನಾವು ಕಜಕಿಸ್ತಾನದಲ್ಲಿ ನೋಡ್ತೀವಿ. ವೆರಿ ಇಂಪಾರ್ಟೆಂಟ್. ಲೇಕ್ಸ್ಗೆ ಕೊಟ್ಬಿಟ್ಟು ಹೊಂದಿಸಿ ಬರೀರಿ ಅಂತ ಕೇಳ್ತಾರೆ, ಅವಾಗ ಗೊತ್ತಿರಬೇಕು. ಕ್ಯಾಸ್ಪಿಯನ್ ಅಂದಾಗ ಏಷ್ಯಾ, ಸುಪೀರಿಯರ್ ಅಂದಾಗ USA, ವಿಕ್ಟೋರಿಯಾ ಅಂತ ಬಂದಾಗ ಆಫ್ರಿಕಾ, ಮಿಚಿಗನ್ ಅಂತ ಬಂದಾಗ USA, ಬೈಕಾಲ್ ಅಂತ ಬಂದಾಗ ರಷ್ಯಾ, ಅರಲ್ ಅಂತ ಬಂದಾಗ ಕಜಕಿಸ್ತಾನ್. ಇದಾದ ನಂತರ ಇಂಪಾರ್ಟೆಂಟ್ ವಾಟರ್ ಫಾಲ್ಸ್ಗಳು ಯಾವುದಪ್ಪ ಅಂದರೆ ಏಂಜಲ್ ವಾಟರ್ ಫಾಲ್ಸ್, ಕೆಟರಾಟ, ಎಂಬಿಲ್ಲಾ ವಾಟರ್ ಫಾಲ್ಸ್ ಆ್ಯಂಡ್ ತುಗೇಲಾ ವಾಟರ್ ಫಾಲ್ಸ್. ಸೊ ಎಲ್ಲಿ ಕಂಡುಬರ್ತದಪ್ಪ ಅಂದರೆ ಇದು ಏಂಜೆಲ್ಲ ಕಂಡುಬರೋದು ನಮಗೆ ವೆನಿಜುವೆಲಾ. ಓಕೆ, ನೆಕ್ಸ್ಟ್ ಕೆಟರಾಟ ಕಂಡುಬರೋದು ಪೆರೂನಲ್ಲಿ. ಅದೇ ರೀತಿಯಾಗಿ ತುಗೇಲಾ ವಾಟರ್ ಫಾಲ್ಸ್ ಕಂಡುಬರೋದು ಸೌತ್ ಆಫ್ರಿಕಾದಲ್ಲಿ. ಓಕೆ, ದೀಸ್ ಆಲ್ ಆರ್ ಇಂಪಾರ್ಟೆಂಟ್ ವಾಟರ್ ಫಾಲ್ಸ್. ಇದಾದ ನಂತರ ಕಂಡುಬರೋದು ಇಂಪಾರ್ಟೆಂಟ್ ಬೌಂಡ್ರಿ ಲೈನ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಗಡಿರೇಖೆಗಳು ಯಾವ್ಯಾವುದಂತ. ಸೊ ಮೊದಲೇದಾಗಿ ನಾವು ತೆಗೆದುಕೊಳ್ತಕ್ಕಂಥದ್ದು ರ್ಯಾಡ್ ಕ್ಲಿಪ್, ಇದು ಗೊತ್ತಿರ್ತಕ್ಕಂಥದ್ದೇ ಮಾಹಿತಿ, ಭಾರತ ಮತ್ತು ಪಾಕಿಸ್ತಾನ್. ಮ್ಯಾಕ್ಮೋಹನ್ ಗಡಿರೇಖೆ ಭಾರತ ಮತ್ತು ಚೀನಾ. ಡ್ಯುರಾಂಡ್ ಗಡಿರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ್. ಹಿಂಡನ್ಬರ್ಗ್ ಗಡಿರೇಖೆ ಜರ್ಮನಿ ಮತ್ತು ಪೋಲ್ಯಾಂಡ್ ದೇಶಗಳ ನಡುವಿನ ಗಡಿರೇಖೆಯಾಗಿದೆ. ಇದಾದಂಥ ಬರೋದು 38th ಪ್ಯಾರಲಲ್ ಲೈನ್ಸ್, ಇದು ನಾರ್ತ್ ಮತ್ತು ಸೌತ್ ಕೊರಿಯಾವನ್ನು ಕೂಡಿಸ್ತಕ್ಕಂಥ ಲೈನ್. ನೆಕ್ಸ್ಟ್ ಬರೋದು 49th ಪ್ಯಾರಲಲ್ ಲೈನ್, ಇದು USA ಮತ್ತು ಕೆನಡಾವನ್ನು ಜೋಡಿಸ್ತದೆ. ನೆಕ್ಸ್ಟ್ ಮ್ಯಾಗಿನಾಟ್ ಲೈನ್ ಅಂತ ಬರ್ತದೆ, ಇದು ಫ್ರಾನ್ಸ್ ಮತ್ತು ಜರ್ಮನಿಯನ್ನು ಸೇರಿಸ್ತಕ್ಕಂಥದ್ದು ಮ್ಯಾಗಿನಾಟ್ ಲೈನ್. ಓಕೆ, ಇದಾದ ನಂತರ ಇಂಪಾರ್ಟೆಂಟ್ ಟ್ರೈಬ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ವರ್ಲ್ಡಲ್ಲಿ ಕಂಡುಬರ್ತಕ್ಕಂಥ ಇಂಪಾರ್ಟೆಂಟ್ ಟ್ರೈಬ್ಸ್, ಎಕ್ಸಾಮಲ್ಲಿ ಇದರ ಮೇಲೆ ಕೂಡ ಕೇಳ್ತಾರೆ. ಮೊದಲೇದಾಗಿ ರೆಡ್ ಇಂಡಿಯನ್ಸ್, ಇವ್ರು ಕಂಡುಬರೋದು ನಾರ್ತ್ ಅಮೇರಿಕಾದಲ್ಲಿ. ಆಮೇಲೆ ಅಫ್ರಿದೀಸ್, ಇವ್ರು ಕಂಡುಬರೋದು ಪಾಕಿಸ್ತಾನ್. ಸೈಯದ್ ಅಫ್ರಿದಿ ಇದೆಲ್ಲ ಕ್ರಿಕೆಟರ್, ಅದರಿಂದ ನೆನ್ಪಿಟ್ಕೋಬೋದು ಪಾಕಿಸ್ತಾನ ಅಂತ ಹೇಳಿ. ಬಂಟೂಸ್ ಅಂತಕ್ಕಂಥ ಟ್ರೈಬ್ಸ್ ಜನಾಂಗ ಎಲ್ಲಿ ಕಂಡುಬರ್ತದೆ ಅಂದರೆ ಅದು ಆಫ್ರಿಕಾದಲ್ಲಿ. ನಂತರ ಬೋಯರ್ಸ್ ಅಂತ ಕಂಡುಬರ್ತಾರೆ, ಅವರು ಕೂಡ ಆಫ್ರಿಕಾದಲ್ಲಿ. ಓಕೆ, ಆಮೇಲೆ ಕೆಸಾಕ್ಸ್ ಅಂತ ಕಂಡುಬರ್ತಾರೆ. ಕೆಸಾಕ್ಸ್ ಜನಾಂಗ ಕಂಡುಬರೋದು ರಷ್ಯಾದಲ್ಲಿ. ಫ್ಲೆಮಿಂಗ್ಸ್ ಕಂಡುಬರೋದು ಬೆಲ್ಜಿಯಮಲ್ಲಿ. ಕುರ್ಡ್ಸ್ ಕಂಡುಬರೋದು ಇರಾಕಲ್ಲಿ. ಓಕೆ, ನೆಕ್ಸ್ಟ್ ಒನ್ ಮಗ್ಯಾರ್ಸ್ ಅಂತ ಕಂಡುಬರ್ತಾರೆ, ಅವರು ಕಂಡುಬರೋದು ಹಂಗೇರಿ ದೇಶದಲ್ಲಿ. ಆಮೇಲೆ ಪಿಗ್ಮೀಸ್ ಜನಾಂಗದಲ್ಲಿ ಕಂಡುಬರೋದು ಕಾಂಗೋ ಬಸಿನ್ ಆಫ್ರಿಕಾದಲ್ಲಿ. ಓಕೆ, ಸೊ ದೀಸ್ ಆಲ್ ಆರ್ ಏನೈತಲ್ಲ ಮೇಜರ್ ಇಂಪಾರ್ಟೆಂಟ್ ಟ್ರೈಬ್ಸ್ಗಳು ನಮ್ಮ ವರ್ಲ್ಡಲ್ಲಿ ಕಂಡುಬರ್ತಕ್ಕಂಥವು. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ಕು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಒಂದು ಸಾರ್ತಿ ನೆನಪುಳಿಲ್ಲ ಅಂದರೆ 2-3 ಸಾರ್ತಿ ರಿವಿಷನ್ ಮಾಡಿ, ಹಾಗೆ ಬರುತ್ತೆಗಿರಿ, ಪಕ್ಕ ನೆನಪುಳಿಯುತ್ತೆ, ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು.